ನನ್ನ ಪ್ರೀತಿಯ ಬಂಧು ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ವಿಮಾನದ ಒಳಗೆ ಯಾವ ರೀತಿಯ ಸೌಕರ್ಯಗಳು ಇರುತ್ತವೆಯೋ ಅದೇ ರೀತಿಯಲ್ಲಿ ಹೊಸದಾಗಿ ಬಂದಿರುವ ಫ್ಲೈಬಸ್ ವ್ಯವಸ್ಥೆ. ಮೈಸೂರು ರಾಜ್ಯದಲ್ಲಿ ಹೊಸದಾಗಿ ಬಂದಿರುವ ಫ್ಲೈಬಸ್ ಜನರಿಗೆ ಆಕರ್ಷಣೀಯವಾಗಿ ಕಾಣಲು ಸಿಗುತ್ತಿದೆ. ನೋಡುಗರ ಮನ ಸೆಳೆಯುತ್ತಿದೆ. ವಿಮಾನದಲ್ಲಿ ಪ್ರಯಾಣ ಮಾಡಲು ಸಾಧ್ಯ ಇಲ್ಲದವರಿಗೆ ಈ ಫ್ಲೈಬಸ್ ಅಪರೂಪದ ಕಾಣಿಕೆಯಾಗಿದೆ. ಇದರಲ್ಲಿ ಇರುವ ವ್ಯವಸ್ಥೆಗಳು ಶೌಚಾಲಯ, ಪ್ರಯಾಣದ ಮಧ್ಯೆ ಆಯಾಸ ಆದಾಗ ತಿಂಡಿ ಪೊಟ್ಟಣ ಕೊಡುವುದು, ಆಧುನಿಕ ಸೌಲಭ್ಯಗಳು. KSRTC ಅಂದರೆ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. KSRTC ಬಸ್ ನಿಗಮದವರು ಜನರಲ್ಲಿ ಹೊಸ ಆಲೋಚನೆಯೊಂದಿಗೆ ಹೊಸ ಅನುಭವಗಳು ಹಂಚುತ್ತಿದ್ದಾರೆ. ಫ್ಲೈಬಸ್ ಹೋಗುವ ಮಾರ್ಗಗಳು: ಬೆಂಗಳೂರು, ಮೈಸೂರು, ಮಡಿಕೇರಿ, ದಾವಣಗೆರೆ, ಕುಂದಾಪುರ. ಈ ಮಾರ್ಗಗಳಲ್ಲಿ ಸಂಚರಿಸಲು ಪ್ರಾರಂಭಿಸಿದೆ. ಹೈಬ್ರಿಡ್ ಎಂದರೆ ಡೀಸೆಲ್ ಮತ್ತು ಅನಿಲ ಚಾಲಿತ ಎಂಜಿನ್ ಹಾಗೂ ವಿದ್ಯುತ್ ಚಾಲಿತ ವಾಹನ ಆಗಿದೆ. 48 ಆಸನ ಹೊಂದಿದೆ. ಆಸನ ಅಂದರೆ ಕುಳಿತುಕೊಳ್ಳುವ ಜಾಗ. ತರಬೇತಿ ಪಡೆದಂತಹ ಚಾಲಕರು ಫ್ಲೈಬಸ್ ಓಡಿಸಲು ಅರ್ಹರಾಗಿರುತ್ತಾರೆ. ಈ ಬಸ್ಸಿನಲ್ಲಿ ತುರ್ತು ನಿರ್ಗಮನ ಹ್ಯಾಮರ್ ಅಂದರೆ ಸುತ್ತಿಗೆ ಹಾಕಲಾಗಿದೆ. ಸುರಕ್ಷತೆಗಾಗಿ ಗಾಜಿನ ಕಿಟಕಿಗಳು ಅಳವಡಿಸಲಾಗಿದೆ. FDSS ಅಂದರೆ ಫೈರ್ ಡಿಟೆಕ್ಷನ್ ಆ್ಯಂಡ್ ಸಪ್ರೆಷನ್ ಸಿಸ್ಟಮ್. ಬೆಂಕಿ ಪತ್ತೆ ಹಚ್ಚುವ ನಿಗ್ರಹ ವ್ಯವಸ್ಥೆ ಮಾಡಲಾಗಿದೆ. ಫೈರ್ ಬಸ್ಸಿನಲ್ಲಿ ಕುಳಿತುಕೊಳ್ಳುವ ಜಾಗದಲ್ಲಿ ಮೊಬೈಲ್ ಚಾರ್ಜರ್ ಹಾಕಲಾಗಿದೆ. ಕನ್ನಡದಲ್ಲಿ ಚಲಿಸುವ ಹರಿವಾಣ ಎಂದು ಮೊಬೈಲ್ ಚಾರ್ಜರ್ಗೆ ಹೇಳಲಾಗುತ್ತದೆ. ನಮಗೋಸ್ಕರ ಆರಾಮದಾಯಕವಾಗಿ ಮಾಡುವ ವಾಹನ ಬೇರೆಯವರಿಗೂ ಉಪಯೋಗ ಆಗಲೆಂದು ತಿಳಿದುಕೊಂಡು ಸ್ವಚ್ಛತೆಯ ಬಗ್ಗೆ ಗಮನ ಕೊಡಬೇಕು. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.